ಸಿನಿಮಾ ಚೆನ್ನಾಗಿದೆ. ಒಳ್ಳೆ ಕ್ಯಾಮ್ರಾ, ಫೋಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ನೋಡ್ಬೋದು. ಖಂಡಿತ ಎಲ್ಲರೂ ಕನ್ನಡಿಗರು ಇಂಥ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕು ಅಂತ ನಾವು ಹೇಳ್ತೀವಿ. ಫಿಲಿಮ್ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಲವ್ ಸ್ಟೋರಿ. ಇನ್ನು 3 ಸಲ ನೋಡಿದ್ರೆ ಏನು ಬೇಜಾರಾಗಲ್ಲ. ಫಿಲಿಮ್ ಬೋರ್ ಇಲ್ಲ, ಒಳ್ಳೆ ಫಿಲಿಮ್. ತುಂಬ ಚೆನ್ನಾಗಿದೆ ಸ್ಟೋರಿ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಎಂಡಿಂಗ್, ಹ್ಯಾಪಿ ಎಂಡಿಂಗ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನಮ್ಮ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸ್ಟೋರಿ ನಾವು ಹಿಂಗೆ ಬರುತ್ತೆ ಅಂದ್ಕೊಂಡಿರಲಿಲ್ಲ, ಸಖತ್ತಾಗಿದೆ, ಸೂಪರ್. ಕನ್ನಡದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಲವ್ ಸ್ಟೋರಿ, ಹಿಂದಿನ ಮಕ್ಕಳ ಸ್ಟೋರಿ ಇದು. ಪ್ರವೀರ್ ಮತ್ತು ಹೀರೋಯಿನಿ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಖುಷಿಯಾಗಿದೆ. ಕನ್ನಡಕ್ಕಿಂತ ಒಂದು ಕತೆ ಬೇಕಿತ್ತು. 1 ಬಾರಿ ಅಲ್ಲ 10 ಬಾರಿ ಬೇಕಾದ್ರೂ ನೋಡಿ ಅಂತ ಕೇಳ್ಕೊಳ್ತೇವೆ. ಲಾಸ್ಟ್ ಸೀನ್ಸ್ ಇದೆ. ಈ ಲಾಸ್ಟ್ ಸೀನ್ಸ್ ಇದೆ ಅಲ್ವಾ, ಪ್ರತಿಯೊಬ್ಬರ ಮನಸ್ಸಲ್ಲೂ ಹೀರೋಯಿನಿ ಸಾಯ್ತಾಳೆ ಅನ್ನೋ ಭಾವನೆ ಇತ್ತು. ಹೀರೋಯಿನಿ ಸಾಯಲಿಲ್ಲ. ಅದೊಂದು ಒಳ್ಳೆ ಸೀನ್ಸ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕುತೂಹಲದಿಂದ ನೋಡ್ತಾ ಇದ್ದಾರೆ ಆ ಸೀನ್ಸನ್ನು. ತುಂಬ ಖುಷಿ. ಕನ್ನಡಿಗರಿಗೆ ಇಂಥ ಫಿಲಿಮ್ ಬರಬೇಕು. ಪ್ರತಿಯೊಬ್ಬರು ಕೂಡ ಥಿಯೇಟ್ರಿಗೆ ಹೋಗಿ ಫಿಲಿಮ್ ನೋಡಿ ಅಂತ ಕೇಳ್ಕೊಳ್ತೇನೆ. ತುಂಬ ವರ್ಷದ ನಂತರ ಒಳ್ಳೆ ಒಂದು ಲವ್ ಸ್ಟೋರಿ ಬಂದಿದೆ. ಪ್ರವೀರ್ ಅವರು ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆ ನಮ್ಮ ಶೈನ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಲವ್ ಸ್ಟೋರಿ. ಈಗ ತುಂಬ ವರ್ಷದ ನಂತರ ಒಂದು ನೋಡಬೇಕಾಗಿರುವಂಥ ಫಿಲ್ಮು. ಮನೆ ಮಂದಿ ನೋಡಬೇಕು. ತುಂಬ ಚೆನ್ನಾಗಿದೆ ಸರ್. ಇದು ಈ ಫಿಲಿಮನ್ನು ನೋಡೋಕ್ಕೆ ನಾವು ಬೀದರಿಂದ ಬಂದಿದ್ದೆವು. ಇದರಲ್ಲಿ ಎಷ್ಟು ಒಂದು ಗಾಢವಾದಂಥ ಪ್ರೇಮ ಅದ ಅಂದ್ರೆ ಅವರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಫಿಲಿಮನ್ನು ನೋಡಿ ನಮಗೂ ಭಾಳಷ್ಟು ದುಃಖ ಅನ್ನಿಸ್ತು. ಆದರೆ ಇದು ಈ ಫಿಲಿಮನ್ನು ನೋಡೋಕ್ಕೆ ಇಡೀ ಕುಟುಂಬದವ್ರು ಬರಬೇಕು ಅಂತ ನನ್ನ ಆಶೆ ಇದೆ. ಓಕೆ, ಧನ್ಯವಾದ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಲವ್ ಸ್ಟೋರಿ ಇದೆ, ಒಳ್ಳೆ ನಟನೆ ಇದೆ, ಚೆನ್ನಾಗಿದೆ. ಮನೆ ಮಂದೆಲ್ಲ ನೋಡ್ಬೋದು, ಚೆನ್ನಾಗಿದೆ. ಆ ಲವ್ವಲ್ಲಿರ್ತಕ್ಕಂಥ ಫೀಲಿಂಗನ್ನು ಭಾಳ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಪ್ರವೀರ್ ಶೆಟ್ಟಿ ಅವರು. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರು. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅನ್ನೋದು ಫ್ಯಾಮ್ಲಿ ನೋಡುವಂಥ ಪಿಕ್ಚರು. ಒಳ್ಳೆ ಆ್ಯಕ್ಟಿಂಗು, ಒಳ್ಳೆ ಹಾಡು, ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಫಿಲಮ್, ಚೆನ್ನಾಗಿದೆ. ಫಿಲಿಮ್ ಭಾಳ ಚೆನ್ನಾಗಿ ಬಂದಿದೆ. ಜನರು ಎಲ್ಲರೂ ಒಂದು ಥಿಯೇಟ್ರಲ್ಲೇ ನೋಡುವಂಥ ಫಿಲಿಮ್ ಥರ ಮಾಡಿದ್ದಾರೆ. ನಟ ಅಂತೂ ಸೂಪರಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗು, ಸಾಂಗ್ ಅಂತೂ ಹೆಚ್ಚಿಮೇಲಾಗಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡುವಂಥ ಫಿಲಿಮ್ ಮಾಡಿದ್ದಾರೆ. ಖುಷಿ ಆಗ್ತಾ ಇದೆ ನೋಡಿ ಸರ್. ತುಂಬ ಅದ್ಭುತವಾದ ನಟನೆ ಮಾಡಿದ್ದಾರೆ. ನಾವು ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದಕ್ಕೂ ಸಾರ್ಥಕವಾಯಿತು ಅಂತ ನಮ್ಗೆ ಭಾಳ ಹೆಮ್ಮೆ ಇದೆ. ಇದು ಶತದಿನೋತ್ಸವ ಆಚರಿಸಲು ನಾವು ಶುಭ ಹಾರೈಸ್ತೇವೆ. ನಮಸ್ಕಾರ. ಈ ಮೂವಿ ಚೆನ್ನಾಗಿದೆ, ಒಳ್ಳೆ ಸ್ಟೋರಿ. ಆ್ಯಕ್ಚುಲಿ ಇದು ನಿದ್ದೆ ಬಂದಿಲ್ಲ ಅಂದರೆ ಅದು ಏನೇನು ಪ್ರಾಬ್ಲಮ್ ನಡೀತಾ ಇರುತ್ತೆ ಅಂತ ತೋರಿಸಿದಾರೋ. ಸೂಪರ್ ಡೈರೆಕ್ಷನ್ ಚೆನ್ನಾಗಿದೆ, ಎಡಿಟಿಂಗ್ ಸೂಪರ್ ಇದೆ, ಆ್ಯಕ್ಟಿಂಗೇ ಎಲ್ಲರದು ಚೆನ್ನಾಗಿದೆ, ಸೂಪರ್. ಎಲ್ಲ ಥಿಯೇಟ್ರಲ್ಲಿ ಮೂವಿ ನೋಡಿ. ತ್ರಿಟಾಪ್ ಜಾಸ್ತಿ ಬರ್ತಾ ಇದೆ, ಅದರಲ್ಲಿ ಹೋಗಿ ದಯವಿಟ್ಟು ನೋಡಬೇಡಿ ಯಾರು. ಥಿಯೇಟ್ರಿಗೆ ಬನ್ನಿ, ಮೂವಿ ನೋಡಿ, ಎಂಜಾಯ್. ಚೆನ್ನಾಗೈತೆ ಮೂವಿ, ಚೆನ್ನಾಗೈತೆ. ಎಡಿಟಿಂಗ್ ಇಸ್ ವೆರಿ ಗುಡ್, ಸೂಪರ್. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಮೂವಿಲಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ, ಸೋನು ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಸೊ ಔಟ್ಪುಟ್ ನಾನು ನೋಡಿರಲಿಲ್ಲ. ಫಸ್ಟೇ ಬಂದು ಈ ಎಲ್ಲರ ಜೊತೆ ಕೂತ್ಕೊಂಡು ನೋಡಿದ್ದು ತುಂಬ ಖುಷಿನೇ ಆಯಿತು. ಆ್ಯಂಡ್ ಔಟ್ಪುಟ್ ಬ್ರಿಲಿಯಂಟ್ ಆಗಿದೆ. ಐ ಆಮ್ ವೆರಿ ಇಂಪ್ರೆಸ್ಡ್. ಹಾಂ, ಐ ಥಿಂಕ್ ಹೀರೋ ಹೀರೋಯಿನ್ ಮೋಸ್ಟ್ಲಿ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರವೀರ್ ಅವ್ರದ್ದು ಡೆಬ್ಯೂ ಮೂವಿ ಅಂತ ಅನ್ಸೋದೇ ಇಲ್ಲ. ಹಿ ಲುಕ್ಸ್ ವೆರಿ ಎಕ್ಸ್ಪೀರಿಯನ್ಸ್ಡ್. ಆ್ಯಂಡ್ ಶೈನ್ ಅವ್ರು ಕೂಡ ಶೈನ್ ಆಗ್ತಾ ಇದ್ದಾರೆ. ಆ್ಯಂಡ್ ರಿಧಿಮಾ ಇಸ್ ಮೈ ಫ್ರೆಂಡ್ ಹೂಸ್ ರಿಷಿಕಾ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅನೂಪ್ ಅವರು ಕೂಡ ಅವ್ರ ಬ್ರದರ್ ಕ್ಯಾರೆಕ್ಟರ್ ಪ್ಲೇ ಮಾಡೋದಲ್ಲ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಆಲ್ ಇನ್ ಆಲ್ ಪ್ಯಾಕೇಜ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಬಂದಿದೆ. ಹೀರೋಯಿನ್ ತಮ್ಮ ಅದನ್ನು ನನ್ನ ಮಗ ಆ್ಯಕ್ಟ್ ಮಾಡಿದ್ದಾನೆ. ನಾನು ಅದಕ್ಕೆ ದಾವಣಗೆರೆಯಿಂದ ಇಲ್ಲಿಗೆ ನೋಡೋಕ್ಕೆ ಬಂದಿದ್ದು ಆ ಪಿಕ್ಚರ್ ಅದನ್ನು. ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಕೊನೆಗೂ ಎಂಡ್ ಹೀಗಾಗುತ್ತೆ, ಟರ್ನು ತಗೊಳ್ತಲ್ಲ, ಅದು ಇಟ್ ಈಸ್ ವೆರಿ ರಿಯಲಿ ಇಂಟ್ರೆಸ್ಟಿಂಗ್. ಆಮೇಲೆ ಆಡಿಯನ್ಸನ್ನು ಪ್ರತಿ ಕ್ಷಣವೂ ನೆಕ್ಸ್ಟ್ ಏನು ಅನ್ನೋಂಥ ಕ್ಯೂರಿಯಾಸಿಟಿನೂ ಉಳಿಸ್ಕೊಂಡು ಹೋಗಿದೆ ಸಿನಿಮಾ. ಕೊನೆವರೆಗೂ ಸಿನಿಮಾ ಉಳಿಸ್ಕೊಂಡು ಹೋಗಿದೆ. ಇಟ್ಸ್ ವಂಡರ್ಫುಲ್ ಫಿಲ್ಮ್. ವಿ ಎಂಜಾಯ್ಡ್ ವೆರಿ ಮಚ್. ಥ್ಯಾಂಕ್ ಯು. ಒಂದು ನೆಕ್ಸ್ಟ್ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಬಟ್ ಅವ್ರ ಮೂವಿ ಸೆಕೆಂಡ್ ಮೂವಿ ಅನಿಸ್ತಾ ಇದೆ, ನನಗೆ ಆ ಥರ ಅನಿಸಿಲ್ಲ. ತುಂಬ ಮೆಚ್ಯೂರ್ಡ್ ಆ್ಯಕ್ಟಿಂಗ್ ಆಗಲಿ, ಅವ್ರ ಡ್ಯಾನ್ಸ್ ಆಗಲಿ, ಫೈಟ್ ಮಾತ್ರ ಕ್ಲಾಸಿ ಆಗಿತ್ತು. ಒಂದು ಮೂವಿ ಹೇಗಿದೆ ಅಂದರೆ, ಲಾಕ್ಡೌನಲ್ಲಿ ಬಂತು, ದಿಯಾ ಬಂತು, ಲವ್ ಮಾಕ್ಟೇಲ್ ಬಂತು, ಸೊ ಬಂದು ಹೋಗ್ಬಿಡ್ತು, OTT ಹಿಟ್ ಆಯಿತು. ಈ ಮೂವಿನ ಆ ಥರ ಮಾಡಿಬಿಡಿ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಬಂದು ನೋಡಬೇಕು, ಓಕೆನಾ? ಸೊ ಮೇಯ್ನ್ಲಿ ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆಯಲ್ಲ, ಹೀರೋಯಿಂದಾಗಲಿ ಒಬ್ಬ ಕಾಮಿಡಿ ಆ್ಯಕ್ಟರ್ ಆಗಲಿ ತುಂಬ ಸಕ್ಕತ್ತಾಗಿದೆ. ಮತ್ತು ಒಂದು ಕಡೆ ಕೂಡ ನಿಮ್ಗೆ ಬೋರ್ ಅನಿಸಲ್ಲ. ಇನ್ನೊಂದು ಆ
ಪಾತ್ರ ಪ್ರವೇಶ ಮಾಡೋದಿದೆಯಲ್ಲ ಪಾಸ್ಟಿಂದ ಪ್ರೆಸೆಂಟ್ಗೆ ತುಂಬ ಚೆನ್ನಾಗಿತ್ತು. ಸೊ ಫ್ಯಾಮಿಲಿ ಜೊತೆ ಬಂದು ಎಲ್ಲ ನೋಡಬೇಕು. ಥ್ಯಾಂಕ್ ಯು.